ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವತ್ತು ಎಲ್ಲಾರ ಮುಂದೆ ನನಗೆ ಜ್ಯೋತಿಷ್ಯ ಶಾಸ್ತ್ರ ಗೊತ್ತೇ ಇಲ್ಲ ಅಂತ ಅವಮಾನ ಮಾಡಿದ್ರಲ್ಲ, ಇವತ್ತೇನಂತೆ ಈ ಹೆಂಗಸು ಹೇಳ್ರಿ ಅಕ್ಕರ. 4 ಮಾತು 4 ಮಂತ್ರ ಕಲಿತಾಕ್ಷಣ ಪಂಡಿತರಾಗಲ್ಲ, ಜ್ಯೋತಿಷಿಗಳಾಗಲ್ಲ. ಆದ್ರಿ ನನಗ 3 ಮಾತು 6 ಮಂತ್ರ ಅಷ್ಟೇ ಗೊತ್ತದ್ರಿ. ಆದ್ರೆ ನಿಮ್ಗ 3 ಮಂತ್ರ 100 ಮಾತು ಗೊತ್ತಲ್ರಿ. ಹೋಗ್ಬರ್ರಿ, ಚಲೋ ಪೂಜೆ ಮಾಡಿಸಿ ಗೃಹ ಪ್ರವೇಶ ಮಾಡ್ಬರ್ರಿ. ಬಹಳ ಸಂತೋಷ, ನಿಮ್ಗಿಂತ ಒಳ್ಳೆ ಕೆಲಸ ಸಿಕ್ಕೈತಲ್ಲ. ಹಂಗ ನೀವು ಪೂಜೆ ಮಾಡಿರೋ ವಿಡಿಯೋನು ತನ್ರಿ. ಅದರಿಂದ ನಾವೇನಾದ್ರೂ ನೋಡಿ ಕಲಿಯೋದಿದ್ರ ಕಲಿತೀವಿ. ಅದು ವಿಡಿಯೋ ದೊಡ್ಡ ಮನೇಲಿ ವಿಡಿಯೋಗ್ರಾಫರ್ನ ಕರ್ಸಲ್ಲ. ಹೌದಾ? ಅಷ್ಟು ದೊಡ್ಡ ಮನೆ ಗೃಹ ಪ್ರವೇಶಕ್ಕೆ ವಿಡಿಯೋನವ್ರನ್ನೇ ಕರ್ಸಲ್ವಾ? ಒಂದು ಕೆಲಸ ಮಾಡಿ ಬೀಗ್ರೆ, ಹಾಗೂ 100 ಎಕರೆ ಜಾಗ ಅಂತಿದ್ರ, ನೀವು ಕಾಲಿಟ್ಟಿದ್ದಕ್ಕೆ ದಕ್ಷಿಣೆ ಅಂತ 4 ಎಕರೆ ಆದ್ರೂ ಕೇಳಿ ಪಡ್ಕೊಳ್ಳಿ. ಎಕರೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು 10/20 ಜಾಗನಾದ್ರೂ ಕೇಳಿ ಈಸ್ಕೊಳ್ಳಿ. ಏರ್ಪೋರ್ಟ್ ರೋಡು ಪುಟ್ಟದಾಗೆ ಮನೆ ಕಟ್ಬೋದು. ನೋಡಿ, ನಾನು ಪೂಜೆಗೆ ಬರ್ತೀನಿ. ಪೂಜೆ ಇವತ್ತಲ್ವೇ? ಪೂಜೆ ಡೇಟು ಇನ್ನು ಗೊತ್ತು ಮಾಡಿಲ್ಲ. ಪೂಜೆ ದಿನಾಂಕ ಗೊತ್ತಾದ್ಮೇಲೆ ಹೇಳ್ತೀನಿ ಅಂತಂದ್ರು. ಸರಿ ಸರಿ, ನನಗೊಂದು ಕಾಫಿ ತಗೊಂಬ. ನಿಮ್ಮ ಮಾತು ಕರೆಕ್ಟ್ ಆಗಿದೆ. ಒಂದು 20-40 ಸಿಗಬಹುದೇ ಜಾಗ? ರೀ, ಹಾಲು ಕಾಯಿಸ್ಕೊಡ್ಲಾ? ಐಶು ನಿತ್ಕೊಳೆ. ಐಶು ಇಲ್ಲಿ ನೋಡು, ಸುಮ್ಮನೆ ಇರು. ಈಗ ಐಶು ಪುಟ ಇಲ್ಲಿ ಬಾಯ್ಲಿ, ಬಾಯ್ ಕೂತ್ಕೊ. ಅಮ್ಮ, ನನಗೆ ಊಟ ಸಾಕು, ಸುಸ್ತಾಗ್ತಿದೆ, ನಾನು ಮಲ್ಕೊಳ್ತೀನಿ. ನೋಡು ಪುಟ, ಒಂದೇ ಒಂದು ತುತ್ತು ತಿನ್ಬಿಡು. ಹುಷಾರಿಲ್ದಿರೋವಾಗ ಹಸ್ಕೊಂಡು ಮಲ್ಕೋಬಾರ್ದು, ಇಲ್ಲ ಅಂದ್ರೆ ಜಾಸ್ತಿ ಸುಸ್ತಾಗತ್ತೆ. ನೀನ್ ಜಾಣೆ ಅಲ್ವಾ, ಒಂದೇ ಒಂದು ತುತ್ತು ತಿನ್ನು. ಬೇಡ, ನನಗೆ ಊಟ ಬೇಡ. ನೋಡು, ನೀನ್ ಹೀಗೆ ಹಠ ಮಾಡ್ತಿದ್ರೆ ನಾನು ನಿಮ್ಮ ಅಪ್ಪನ ಹತ್ರ ಹೊರಟೋಗ್ತೀನಿ. ಆಮೇಲೆ ನೀನ್ ಒಬ್ಳೇ ಇರ್ಬೇಕಾಗತ್ತೆ ಅಷ್ಟೇ. ಒಬ್ಳೆ ಯಾಕಿರ್ತಾಳೆ? ಅತ್ತೆ ಇದ್ದಾರಲ್ಲ, ನಾವೆಲ್ಲರೂ ಇದೀವಿ, ನಮ್ ಜೊತೆ ಇರ್ತಾಳೆ ಅಲ್ವಾ? ನಮ್ಮ ಐಶುಗೆ ಶ್ರಾವಣಿ ಅಮ್ಮ ಅಂದ್ರೆ ತುಂಬಾನೇ ಇಷ್ಟ. ಅಮ್ಮ ಇಲ್ದೇ ಇದ್ರೂ ಪರವಾಗಿಲ್ಲ, ಶ್ರಾವಣಿ ಅತ್ತೆ ಅಂತ ಅವ್ರ ಜೊತೆಲೆ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಇಲ್ಲ ಇಲ್ಲ, ನನಗೆ ಅಮ್ಮ ಬೇಕು. ಅಮ್ಮ ಇಲ್ಲ ಅಂದ್ರೆ ನಾನು ಊಟನೇ ಮಾಡಲ್ಲ. ಅಮ್ಮ ಯಾವಾಗ್ಲೂ ಜೊತೆಲಿ ಇರ್ಬೇಕು. ಫಸ್ಟ್ ಅಮ್ಮ ಇಷ್ಟ, ಆಮೇಲೆ ಶ್ರಾವಣಿ ಅತ್ತೆ ಇಷ್ಟ. ಶ್ರಾವಣಿ ಮೇಡಮ್ ಅವ್ರೆ, ಬೇಜಾರು ಮಾಡ್ಕೋಬೇಡಿ. ಅವಳೇನೋ ತಮಾಷೆಗೆ. ಅಯ್ಯೋ, ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಅದಕ್ಕೆ ಮಕ್ಳು ಮನ್ಸು ಹೇಗೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಮಕ್ಳು ಆಡೋವಾಗ ಯಾರನ್ನಾದ್ರೂ ಇಷ್ಟ ಅಂತ ಹೇಳ್ಬೋದು, ಆದ್ರೆ ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗೋದು ಅವ್ರ ತಾಯಿನೇ. ತಾಯಿನ ದೂರ ಮಾಡ್ಕೊಳ್ಳೋದಿಕ್ಕೆ ಯಾವ ಮಗುನೂ ಇಷ್ಟಪಡಲ್ಲ. ಹೌದು ಕುಸೆ, ಯಾವ ಮಗುಗೂ ತಾಯಿನ ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಹಂಗ ಯಾವ ತಾಯಿಗೂ ಮಕ್ಕಳಿಂದ ದೂರ ಹೋಗೋಕ ಇಷ್ಟ ಆಗಂಗಿಲ್ಲ. ಆದ್ರೆ ನಮ್ಮಮ್ಮಂಗೆ ನನ್ನ ಬಿಟ್ಟು ಹೋಗುವಂತ ಮನ್ಸು ಯಾಕಾದ್ರೂ ಬಂತು. ಶ್ರಾವಣಿಮ್ಮ, ಅದು ಐಶು ಅತ್ತಿಗೆ ಜೊತೆ ಇರುವಾಗ, ಸುಬ್ಬು ಅತ್ತೆ ಜೊತೆ ಇರುವಾಗ, ಅಥವಾ ಯಾವುದೇ ಮಗು ತನ್ನ ತಾಯಿ ಜೊತೆ ಇರೋದನ್ನ ನೋಡುವಾಗ ನನಗೆ ಒಂದ್ ರೀತಿ ಸಂಕಟ ಆಗುತ್ತೆ. ಹಾಗೆ ಸಂತೋಷನೂ ಆಗುತ್ತೆ. ನನಗಿಲ್ದೇ ಇರೋ ಅದೃಷ್ಟ
ಆ ಮಕ್ಳಿಗೆಲ್ಲ ಸಿಕ್ಕಿದೆ. ಐಶು ವಯಸ್ಸಲ್ಲಿ ನಮ್ಮಮ್ಮ ನನ್ನ ಜೊತೆಗಿದ್ದಿದ್ರೆ ನಾನು ಹೇಗಿರ್ತಿದ್ನೇನೋ. ಅಮ್ಮ ನನ್ನನ್ನ ಹೇಗ್ ಮಾತಾಡಿಸ್ತಿದ್ರು, ಹೇಗ್ ನೋಡ್ಕೋತಾ ಇದ್ರು ನನಗೊಂದು ಗೊತ್ತಿಲ್ಲ. ನಮ್ಮಮ್ಮನು ನನ್ನ ಜೊತೆಗಿದ್ದಿದ್ರೆ ನನ್ನ ಜೀವನ ಬೇರೆ ರೀತಿನೇ ಇರ್ತಿತ್ತೇನೋ. ನನ್ನ ಕ್ಷಮಿಸು ಮಗಳೇ, ದುರಾದೃಷ್ಟ ನಂದು, ಆದ್ರೆ ಶಿಕ್ಷೆ ಆಗಿದ್ದು ನಿನಗೆ. ಏನ್ ಮಾಡ್ಲಿ, ನನಗೂ ನಿನ್ ಜೊತೆ ಇರಬೇಕು, ನಿನ್ನ ಎತ್ತಿ ಆಡಿಸ್ಬೇಕು, ನೀನ್ ಬೆಳೆಯೋದನ್ನ ನೋಡ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ನನ್ನ ಜೀವನ ನನ್ನನ್ನ ಬೇರೆ ದಾರಿಗೆ ಕರ್ಕೊಂಡು ಹೊರಟೋಯ್ತು. ಅಷ್ಟೊತ್ತು ತಿನ್ನಲ್ಲ ಅಂತ ಹಠ ಮಾಡ್ತಿದ್ದ ಐಶು ಈಗ ಅಮ್ಮ ದೂರ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಹೇಗೆ ಊಟ ಮಾಡ್ತಿದ್ದಾಳೆ ನೋಡಿ. ನಮ್ಮಮ್ಮ ನನ್ನಿಂದ ದೂರ ಹೋದಾಗ ನನಗಿಷ್ಟಾದ್ರೂ ಬುದ್ಧಿ ಇದ್ದಿದ್ರೆ ಹೇಗಾದ್ರೂ ಹಠ ಮಾಡಿ ಅವ್ರನ್ನ ನನ್ನ ಜೊತೆನೆ ಉಳಿಸ್ಕೋತಿದ್ನೇನು. ಆದ್ರೆ ನನಗೆ ಅಂತ ಅವಕಾಶನೇ ಸಿಕ್ಲಿಲ್ಲ. ಪ್ರಪಂಚದಲ್ಲಿ ಯಾರೇ ಜೊತೆಗಿದ್ರು ಅಮ್ಮ ಜೊತೆಗಿದ್ದಾಗಲ್ಲ. ಮಾತಾಡು ಸುಬ್ಬು. ಅವ್ರು ಎಲ್ಲಿ ಅವ್ರು ಯಾರು ಅಂತ ನಿನಗೆ ಗೊತ್ತಾ? ಅವರು ಹುಬ್ಳಿಯವ್ರ ಯಜಮಾನ್ರೆ. ಹುಬ್ಳಿಲಿ ಒಂದು ಖಾನಾವಳಿ ಇಟ್ಕೊಂಡಿದ್ರಂತೆ, ಅದಕ್ಕೆ ನಿಮಗೆ ಮೋಸ್ಟ್ಲಿ ರುಚಿ ಹಿಡಿಸ್ತಿದೆ ಅನ್ಸುತ್ತೆ. ಎಲ್ಲೋ ತಿಂದಿದ್ದೀನಿ, ಈ ರುಚಿ ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ, ನಮ್ಗೀಗ ನೆನಪು ಬಂತು. ಸುಬ್ಬು, ಅಣ್ಣ ಹೇಳ್ತಿರೋ ಸತ್ಯ. ಈ ರುಚಿನ ನಾವು ತಿಂದಿದ್ದೀವಿ. ಕರೆಕ್ಟ್ ಅಲ್ವಾ? ತಿಂದಿದ್ದೀವಲ್ವಾ? ಹೇಳು ಸುಬ್ಬುಗೆ. ಅಣ್ಣ, ನಾವು ಒಂದ್ಸಲ ಹುಬ್ಳಿಗೆ ಹೋಗಿದ್ವಿ. ಅಲ್ಲಿ ಒಂದು ಅಜ್ಜಿ ಸ್ವೀಟ್ ಅಂಗಡಿ ಇಟ್ಕೊಂಡಿರ್ಲಿಲ್ವಾ? ಅಲ್ಲಿ ನಾವು ಈ ಟೇಸ್ಟ್ನ ತಿಂದಿದ್ದೀವಿ. ಅದೇ ಅಣ್ಣ ರುಚಿ, ಇದು ವ್ಯತ್ಯಾಸನೇ ಇಲ್ಲ. ಹುಬ್ಳಿಲಿ ಅಜ್ಜಿ ನನಗೆ ಅದ್ಯಾವುದು ಜ್ಞಾಪಕ ಆಗ್ತಾ ಇಲ್ಲ. ಆದರೆ ಈ ರುಚಿ ಮಾತ್ರ ನನಗೆ ಜ್ಞಾಪಕ ಇದೆ. ನನ್ನ ನಾಲ್ಗೆ ಸುಳ್ಳು ಹೇಳ್ತಿಲ್ಲ. ನನ್ನ ನಾಲ್ಗೆ ಸತ್ಯ ಹೇಳ್ತಾ ಇದೆ. ಈ ರುಚಿ ನಾನು ತಿಂದಿದ್ದೀನಿ.